2,000 ಕೋಟಿನ ಕಾಮಗಾರಿಗಳಿಗೆ ಇಲ್ಲಿನ ಗುತ್ತಿಗೆದಾರ ಇನ್ನೊಂದು ಕ್ಷೇತ್ರಕ್ಕೆ, ಅಲ್ಲಿನ ಗುತ್ತಿಗೆದಾರ ಇನ್ನೊಂದು ಕ್ಷೇತ್ರಕ್ಕೆ. ನಾನು ರಾಜ್ಯಪಾಲರ ಮನೆಯಿಂದ ದೂರು ಕೊಟ್ಟು ಹೊರಗಡೆ ಬಂದಾಗ ನಾನು ಹೇಳಿದ್ದೆ, ಮಾದೇವಪುರ ಕಾಮಗಾರಿಗೆ ಮಂಡ್ಯ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಪರಾಜಿತ ಅಭ್ಯರ್ಥಿ ಸ್ಟಾರ್ ಚಂದ್ರರವರು ಇದು ಟೆಂಡರ್ನಲ್ಲಿ ಅವ್ರಿಗಾಗಿದೆ ಅಂತ ನಾನು ಮೊದಲೇ ಹೇಳಿದೆ. ಅದು ಸತ್ಯ ಆಗಿದೆ. ಅದೇ ರೀತಿ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರಕ್ಕೆ ಎಲಿಜಿಬಲ್ಲೇ ಆಗದೇ ಇರೋಂಥ ವ್ಯಕ್ತಿ, ಕೆನಾಲ್ ವರ್ಕ್ ಮಾಡೋಂಥ ವ್ಯಕ್ತಿನ ಕರ್ಕೊಂಡು ಬಂದು ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಕಾಮಗಾರಿ ಕೊಟ್ಟಿದ್ದಾರೆ BSR ಕನ್ಸ್ಟ್ರಕ್ಷನ್ಗೆ ಅಂತ ಹೇಳಿದ್ದೆ. ಅದು ನಿಜ ಆಗಿದೆ. BSR ಕನ್ಸ್ಟ್ರಕ್ಷನ್ ನಾನು ಹೇಳಿದ್ದು ನಿಜ ಆಗಿದೆ. ಈಗ ಟೆಕ್ನಿಕಲ್ ಬಿಡ್ ಓಪನ್ ಆಗಿದೆ. ಟೆಕ್ನಿಕಲ್ ಬಿಡ್ಡಲ್ಲಿ ನಾನು ಯಾವ ಹೆಸರು ಹೇಳಿದ್ನೋ ಅಷ್ಟೇ ಹೆಸರಿದೆ. ಸತ್ಯ ಇದೆ, ನಾನು ಯಾವುದು ಸುಳ್ಳು ಹೇಳಿಲ್ಲ. ಭ್ರಷ್ಟಾಚಾರ ನಡೆದಿರೋದು ನನ್ನ ಗಮನಕ್ಕೆ ಬಂದಿದೆ, ನಾನು ಹೇಳಿದ್ದೆ. ಇವತ್ತಿಗೆ ಫೈನಾನ್ಷಿಯಲ್ ಬಿಡ್ ಓಪನ್ ಆಗಿಲ್ಲ. ಆದರೆ ಫೈನಾನ್ಷಿಯಲ್ ಬಿಡ್ ಓಪನ್ ಆದರೆ ಇಡೀ 2,000 ಕೋಟಿಗೆ 5ರಿಂದ 10% ಅಬೋ ಇದೆ. ಅದನ್ನೇ ನೀವು ಪ್ರಾಮಾಣಿಕವಾಗಿ ನೀವು ಇದರಲ್ಲಿ ಹಸ್ತಕ್ಷೇಪ ಮಾಡದೇ ಇದ್ದಿದ್ರೆ ಇವತ್ತು 10%, ಶೇಕಡ 10% ಬಿಲೋ ಹೋಗ್ತಾ ಇತ್ತು. ಇದಕ್ಕೆ ಯಾರು ಲಾಸ್ ಆಗೋದಕ್ಕೆ ಕಾರಣ? 10% ಬಿಲೋ ಹೋಗ್ಬೇಕಾರೋದಕ್ಕೆ 10%, 5ರಿಂದ 10% ಎಬೋ ಕೊಟ್ಟಿದ್ದೀರಿ. ಫೈನಾನ್ಷಿಯಲ್ ಬಿಡ್ ಇನ್ನೂ ಓಪನ್ ಆಗಿಲ್ಲ. ನಾನು ಹೇಳಿರೋ ಸತ್ಯ. ಗುತ್ತಿಗೆದಾರರು ಸಭೆ ನಡೆದಂಥ ಸಂದರ್ಭದಲ್ಲಿ ಕೆಲವು ಗುತ್ತಿಗೆದಾರರು ಅದರಲ್ಲಿ 15% ಕೇಳಿದಾಗ ಅವ್ರು 10% ಕೊಡ್ತೀನಿ ಅಂದಾಗ, ಇಲ್ಲ ನೀನು ಹಂಗಾರೆ ಬಿಟ್ಬಿಡು, ಅವನು 15 ಕೊಡ್ತಾನೆ, ಅವನು ಹಾಕ್ಕೊಂಡ್ಲಿ, ನೀನು ಇದಕ್ಕೆ ಹಾಕಬಾರ್ದು, ಇದರಲ್ಲಿ ಭಾಗವಹಿಸಬಾರ್ದು ಅಂತ ಹೇಳಿದಾಗ ಅದು ವಿಷಯ ಸಂಪೂರ್ಣವಾಗಿ ಹೊರಗಡೆ ಬಂದಿದೆ. ಅದನ್ನ ನಾನು ರಾಜ್ಯಪಾಲರ ಗಮನಕ್ಕೆ ತಂದಿದ್ದೆ. ನಾನು ಮಾಡಿದ ತಪ್ಪೇನು? ಸತ್ಯನ ಹೇಳೋದೇ ತಪ್ಪ? ಅದಕ್ಕೆ ಅವನು ಯಾವನೋ ಚೆಂಗಲು. ಚೆಂಗಲ್ಗೆ ಆ ಪದ ಏನು ಅರ್ಥ ಬರುತ್ತೆ ಅಂದರೆ, ವ್ಯಕ್ತಿಯ ಮನಸ್ಸಿನ ಗುಣವು ಥಟ್ಟನೆ ಅಥವಾ ಅಸ್ಥಿರವಾಗಿ ಬದಲಾಗುವ ಪ್ರೀತಿ, ಆಸಕ್ತಿ, ನಿಷ್ಠೆ, ಒಬ್ಬನು ಯೋಚಿಸುವ ಅಥವಾ ವರ್ತಿಸುವ ರೀತಿಯಲ್ಲಿ ಹಠಾತ್ ಬದಲಾವಣೆ, ವಿಲಕ್ಷಣ ಕಲ್ಪನೆ. ಇದಕ್ಕೋಸ್ಕರ ನಾವು ಚೆಂಗ್ಲು ಅಂತೀವಿ. ಜೊತೆಯಲ್ಲಿ ಯಾವುದೇ ವೃತ್ತಿಗೆ ಅಂಟಿಕೊಳ್ಳದೆ ಆದರೆ ಗುರಿಯಿಲ್ಲದ ರೀತಿಯಲ್ಲಿ ಕಾಲಹರಣ ಮಾಡಲು ಆದ್ಯತೆ ನೀಡುವ ಯೋಗ್ಯತೆ, ಇದಕ್ಕೆ ನಾವು ಚೆಂಗ್ಲು ಅಂತೀವಿ. ನಾನೇನು ತಪ್ಪು ಮಾಡಿದ್ದೀನಿ? ಕರೆಕ್ಟಾಗೇ ಇದ್ದೀನಲ್ಲ? ಕಾಂಗ್ರೆಸ್ ಪಕ್ಷ ಬಿಟ್ಟ ಮೇಲೆ ಭಾರತೀಯ ಜನತಾ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ನಾನು ಪ್ರಾಮಾಣಿಕವಾಗಿ ನಾನಿದ್ದೀನಿ. ನಾನೇನಾದರೂ ಹೋಗಿದ್ದೆ ಸಿದ್ದರಾಮಯ್ಯನವ್ರನ್ನ ಭೇಟಿ ಮಾಡೋದು, ರಾಹುಲ್ ಗಾಂಧಿನ ಭೇಟಿ ಮಾಡೋದು, ಥಟ್ಟನೆ ಅಂತ ಇದರಲ್ಲಿರೋದು ಚೆಂಗ್ಲು ಅನ್ನೋದಕ್ಕೆ. ರಾಹುಲ್ ಗಾಂಧಿನ ಭೇಟಿ ಮಾಡೋದು, ಸೋನಿಯಾ ಗಾಂಧಿನ ಭೇಟಿ ಮಾಡೋದು, ನಾನು ಕಾಂಗ್ರೆಸ್ಸಲ್ಲಿದ್ದೆ, ನೀವು ಸಿದ್ದರಾಮಯ್ಯನಿಗೆ ಹೇಳಿ ಅನ್ನೋದು, DK ಶಿವಕುಮಾರ್ಗೆ ಹೇಳಿ ಅನ್ನೋದು ಏನಾದರೂ ಮಾಡಿದ್ದೀನಾ? ನಾನು ಮಾಡಿಲ್ವೇ? ನನಗೆ ಚೆಂಗ್ಲು ಅನ್ನೋ ಪದ ಅನ್ವಯಿಸೋದಿಲ್ವಲ್ಲ. ನಿಜವಾದ ಚೆಂಗ್ಲು ಯಾರು ಅಂದರೆ ಅದು ನಮ್ಮ DK ಶಿವಕುಮಾರೇ. ಯಾಕೆ ಅಂದರೆ ಕಾಂಗ್ರೆಸ್ ಪಕ್ಷದಲ್ಲಿದ್ದು, ಉಪಮುಖ್ಯಮಂತ್ರಿ ಆಗಿದ್ದು, ಅಮಿತ್ ಶಾ ಅವ್ರನ್ನ ಭೇಟಿ ಮಾಡೋದು, ಅವ್ರ ಜೊತೆಯಲ್ಲಿ ಧ್ಯಾನಕ್ಕೆ ಕುಂತ್ಕೊಳ್ಳೋದು, ಅವ್ರ ಜೊತೆ ಕುಂತ್ಕೊಂಡಾಗ ವಿಭೂದಿನ ಪೂರ್ತಿ ಬಳ್ಕೊಳ್ಳೋದು, ಥಟ್ ಅಂತ ಬದಲಾವಣೆ. ಅಲ್ಲಿಂದ ಪ್ರಯಾಗ್ರಾಜ್ಗೆ ಹೋಗೋದು, ಗಂಗಾ ನದಿಯಲ್ಲಿ ಮುಳುಗೋದು, ಥಟ್ ಬದಲಾವಣೆ. ಅಲ್ಲಿಂದ ಮತ್ತೆ ಬರೋದು, ಪ್ರಧಾನಮಂತ್ರಿಗಳು ಬಂದಾಗ ನರೇಂದ್ರ ಮೋದಿ
ಒಂದು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ಸ್ಥಾನ ಏನು ಅಂದರೆ ಆಹ್ವಾನ ಮಾಡೋದು, ಸ್ವಾಗತ ಮಾಡೋದು. ಇದು ಆ ಸ್ಥಾನಕ್ಕೆ, ಆ ಪದವಿಗೆ ಇರ್ತಕ್ಕಂಥ ಗೌರವ. ಇವರು ಕಾರ್ಯಕರ್ತರ ರೀತಿಯಲ್ಲಿ ಪ್ರಧಾನಮಂತ್ರಿಗಳು ಬೇರೆ ಕಡೆಯಿಂದ ಬಂದು ಹೊರಡುವಾಗ ಅಥವಾ ಬರೋವಾಗ ಲೈನಪ್ಪಲ್ಲಿ ನಿಂತ್ಕೊಳ್ತಾರೆ. ನೋಡಿದ್ದೀರಾ ಯಾರಾದರೂ ಈ ಥರದ್ದು? ಲೈನಪ್ ಬೊಕ್ಕೆ ಹಿಡ್ಕೊಂಡು ನಿಂತಿರ್ತಾರೆ ಪ್ರಧಾನಮಂತ್ರಿ ಕೂಡ.